ಚಾಣಾಕ್ಷತನದಿಂದ ಗೆಲ್ಲೋದು. ಜೀವನದಲ್ಲಿ ಕೆಲವೊಮ್ಮೆ ನೀವು ಡೈರೆಕ್ಟ್ ಆಗಿ ಫೈಟ್ ಮಾಡಿದ್ರೆ ಸೋಲ್ತೀರಾ. ಅದಕ್ಕೆ ಕಾರಣ ನಿಮ್ಮ ಬಲ ಕಡಿಮೆ ಅಂತ ಅಲ್ಲ, ಸಿಚುವೇಶನ್ ನಿಮಗೆ ವಿರುದ್ಧ ಇದೆ, ಅಲ್ಲಿ ನೀವು ಬ್ರೈನ್ನ ಉಪಯೋಗಿಸಬೇಕು. ನಿಮ್ಮ ಲೈಫಲ್ಲಿ ಯಾರಾದರೂ ನಿಮಗಿಂತ ಪವರ್ಫುಲ್ ಆಗಿದ್ದಾರಾ? ಬಾಸ್, ಕಾಂಪಿಟೇಟರ್, ರಿಲೇಟಿವ್? ನೀವು ಡೈರೆಕ್ಟ್ ಆಗಿ ಹೋಗಿ ಫೈಟ್ ಮಾಡಿದ್ರೆ ಏನಾಗುತ್ತೆ? ಬಹುಶಃ ನೀವು ಕೆಲವೊಂದನ್ನು ಕಳ್ಕೊಳ್ತೀರಾ. ಆದರೆ ನೀವು ಕಾಮ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅವರ ವೀಕ್ನೆಸ್ ಕಂಡುಹಿಡಿಬೋದು. ಕೆಲವೊಮ್ಮೆ ನೀವು ವೀಕ್ ಆಗಿದ್ದೀರಾ ಅನ್ನೋ ರೀತಿ ಬಿಹೇವ್ ಮಾಡಬೇಕು, ಆವಾಗ ಅವರು ರಿಲ್ಯಾಕ್ಸ್ ಆಗಿರ್ತಾರೆ. ನಂತರ ಸರಿಯಾದ ಟೈಮ್ ನೋಡಿ ನಿಮ್ಮ ಮೂವ್ನ ಶುರು ಮಾಡಬೇಕು. ಇದು ಚೀಟಿಂಗ್ ಅಲ್ಲ, ಇದು ಸ್ಟ್ರಾಟಜಿ. ನೀವು ಚೆಸ್ ಆಟ ಆಡಿದರೆ ಗೊತ್ತಾಗುತ್ತೆ, ಎಲ್ಲ ಮೂವ್ಸ್ ಡೈರೆಕ್ಟ್ ಆಗಿರಲ್ಲ. ಸೊ ಲೈಫ್ ಕೂಡ ಹಾಗೆ. ನೆಕ್ಸ್ಟ್ ಪಾಯಿಂಟ್, ಪ್ರಾಮಿಸ್. ನೀವು ಯಾರಿಗಾದ್ರೂ ಪ್ರಾಮಿಸ್ ಕೊಟ್ಟಿದ್ದೀರಾ, ಆದರೆ ಇವಾಗ ಅದೇ ಪ್ರಾಮಿಸ್ ನಿಮ್ಮ ಲೈಫನ್ನು ಸ್ಲೋ ಮಾಡ್ತಿದೆಯಾ? ನೀವು ತುಂಬ ಗಿಲ್ಟ್ ಫೀಲ್ ಆಗ್ತಿದ್ದೀರಾ? ಇದು ಡೇಂಜರಸ್. ಯಾಕಂದರೆ ಲೈಫ್ ಚೇಂಜ್ ಆಗುತ್ತೆ, ಸಿಚುವೇಶನ್ ಸಹ ಚೇಂಜ್ ಆಗುತ್ತೆ. ಆದರೆ ನಿಮ್ಮ ಡಿಸಿಷನ್ ಚೇಂಜ್ ಆಗಲಿಲ್ಲ ಅಂದರೆ ನೀವು ಸ್ಟಕ್ ಆಗೋಗ್ತೀರಾ. ಕೆಲವೊಮ್ಮೆ ಅದನ್ನೆಲ್ಲ ಬಿಟ್ಬಿಡಬೇಕು. ಇದು ಸೆಲ್ಫಿಶ್ ಅಲ್ಲ, ಇದು ಸರ್ವೈವಲ್. ಇದನ್ನು ಒಂದ್ಸರಿ ಥಿಂಕ್ ಮಾಡಿ. ನೀವು ನಿಮ್ಮ ಫ್ಯೂಚರ್ ಉಳಿಸ್ಕೊಳ್ತೀರಾ ಅಥವಾ ಪಾಸ್ಟ್ನಲ್ಲಿ ಕೊಟ್ಟ ಮಾತು ಉಳಿಸ್ಕೊಳ್ತೀರಾ? ಅಫ್ಕೋರ್ಸ್ ಇದು ಟಫ್ ಡಿಸಿಷನ್ನೇ, ಬಟ್ ನಾವು ಸರಿಯಾದ ಡಿಸಿಷನ್ನ ತಗೊಳ್ಳೇಬೇಕು.